ಸವದತ್ತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಾಗಿಲಿಗೆ ಅನ್ನದಾತರು ಬೇಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದ ಕೃಷಿ ಮಾರುಕಟ್ಟೆ ಮುಂದೆ ರೈತರಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ರೈತರು ಕಷ್ಟಪಟ್ಟು ಬೆಳೆದಿರುವ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗ್ತಾ ಇಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ಮಾರುಕಟ್ಟೆಯಲ್ಲಿ ಅನ್ನದಾತರ ಕಷ್ಟ ಸುಖ ಯಾವುದೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಬೆಳೆದಿರುವಂತಹ ಹೆಸರು ಕೊಯ್ಲಿಗೆ ಬಂದಿತ್ತು, ಆದರೆ ಮಳೆರಾಜ ಸುರಿದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಅಳಿದೊಳಿದು ಬಂದಿರುವ ಹೆಸರು ರಾಶಿ ಮಾಡಿಕೊಂಡು ನಮ್ಮ ಕೃಷಿ ಮಾರುಕಟ್ಟೆಗೆ ಬಂದ್ರೆ ಇಲ್ಲಿ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ದೂರಿದ್ದಾರೆ. ಬೆಳೆದಿರುವ ಬೆಳೆಗಳನ್ನ ಮಾರುಕಟ್ಟೆಯಲ್ಲಿ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ. ದಲ್ಲಾಳಿಗಳು ಬೇಕಾದ ರೇಟು ಹಾಕಿ ಹೋಗ್ತಾರೆ. ಇದರಿಂದ ರೈತರಿಗೆ ಅನ್ಯಾಯವಾಗುತ್ತೆ ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಅವರು ಕೂಡ ನಮಗೆ ಅನ್ಯಾಯವಾಗದಂತೆ ನೋಡಿಕೊಳ್ತಾ ಇಲ್ಲ. ಸರ್ಕಾರ ರೈತರಿಗೆ ಅನ್ಯಾಯವಾಗದಂತೆ ಬೆಳೆದಿರುವ ಬೆಳೆಗೆ ಸೂಕ್ತ ಬೆಲೆಯನ್ನ ಕೊಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಲ್ ಒಳಗ ತೂಕದೊಳಗ ಇವ್ರು ಹೇಳಿದ್ದ ತೂಕ ಕ್ವಿಂಟಲಿಗೆ 4 ಕಿಲೋ ಅಂದ್ರು ಇವ್ರು ಹೇಳಿದ್ದ ಕೊಡ್ಬೇಕಾಗೈತೆ. ನಾವು ಎವ್ರೇಜ್ ತಗೊಂಡ್ರು ಅದ್ರಾಗೂ ಸೂಟ್ ತೆಗಿತಾರ, ಒಳ್ಳೆ ಸಾಣಿಗೆ ಹಾಕಾಕತ್ರು ಅದ್ರಾಗೂ ರೊಕ್ಕ ತಗೊಂತಾರ. ರೈತನ ಬೆಳೆ ಏನಾಗೈತಪ್ಪ ಅಂತಂದ್ರ ಇವ್ನ ದಲಾಲರ ಕೈಯನ್ನ ಆಳ್ಗೊಳದಂಗ ಆಗ್ತದೆ. ಇದ್ರಾಗ ಎಲ್ಲಾರು ಶಾಮೀಲ್ ಅದ. APMC ಸೆಕ್ರೆಟರಿಗಳು, APMC ಸಿಬ್ಬಂದಿಗಳು ತೂಕದಾಗಾತು ಎದ್ರಾಗೂ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದಾರ. ಅದಕ್ಕೆ ಈ ದಲಾಲಿಗೆ ಯಾರು ಸೌಂದತ್ತಿ APMC ದಲಾಲಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಸೌಂದತ್ತಿಗೆ ಬಂದೈತಿ. ಮಾಡ್ರಿ ಸೂಟ ಮಾಡ್ಲಿಕ್ಕೂ ಸೂಟ್ 1516 ಕೇಳ್ತಾರೆ. ಇವತ್ತು ಮಾರ್ಕೆಟ್ನ್ಯಾಗ ಅವ್ರ ಚೀಟ್ ಪಾವತಿ APMC ಪಾವತಿಲ್ಲ, ಸ್ವಂತ ಪಾವತಿ ಅವರು. ಮತ್ತು ರೇಟ್ನು ಅವ್ರು ಮಾತಾಡಿದ ರೇಟ್ ಯಾವ ಟೆಂಡರ್ ಇಲ್ಲ, ಏನಿಲ್ಲ. ಅವ್ರ ಅಂಗಡಿ ಬೇಕಾದ ಹೋದ್ರು ಬೇಡರಿಲ್ಲ. 500 ಹಾಕ್ತಾರು, 1000 ಹಾಕ್ತಾರು, 2000 ಹಾಕ್ತಾರೆ, 3000, 5000 ಹಾಕ್ತಾರು, 6000 ಹಾಕ್ತಾರೆ. ಇದೇನು ಬೆಲೆ ಅಲ್ಲ, ತಮ್ಗೆ ಅನುಕೂಲ ಇದ್ದಾಗ ಮಾಡ್ಬೇಕತ್ತಾರ. ಯಾವತ್ತೂ ಇವತ್ತು ಟೆಂಡರ್ ಇಲ್ಲ, ಯಾವ ಕಾಳು ಯಾವ್ದು ತಗೋಗಿಲ್ಲ. ಟೆಂಡರ್ ಮುಖಾಂತರನ ಎಲ್ಲಾರು ತಗೋಬೇಕು. ಇವತ್ತು APMC ಚೇರ್ಮನ್ರು, ಊರ್ ಪ್ರಮುಖರು, ಶಾಸಕರು, ಇಲ್ಲಿ ರೈತರು, ಹಮಾಲರು, ದಲಾಲರು ಎಲ್ಲಾರು ಸಮಯ ಮೀಟಿಂಗ್ ಮಾಡಿ ಟೆಂಡರ್ ಚಾಲು ಮಾಡ್ಬೇಕಂತ ನಮ್ಮ ಸಲಹೆ ಐತಿ. ರೈತರಿಗೆ ಅನ್ಯಾಯ ಆಗೈತಿ. 500 ರೂಪಾಯಿ ತಗೊಂಡ್ರೆ ಒಂದು ಆಳಿಗೆ 500 ರೂಪಾಯಿ ಐತಿ. ಇವ್ರು ಕ್ವಿಂಟಲ್ಗೆ 500 ತಗೊಂಡ್ರೆ ನಾವೇನ್ ಮಾಡೋದು? 2000 ತಗೊಂಡ್ರೆ ಏನ್ ಮಾಡೋದು? ಡ್ಯಾಮೇಜ್ ಐತಿ, ಅದು ತಗೋದು ಅವ್ರು ಬಿಡ್ಲಿ. ಟೆಂಡರ್ದಾಗ ತಗೊಳ್ಳಿ. ಅವ್ರ 500 ತಗೊಂಡು ಕೊಡ್ತೇವೆ, ನಾವು 1000 ತಗೊಂಡು ಕೊಡ್ತೇವೆ, 5000 ತಗೊಂಡು ಕೊಡ್ತೇವೆ, 10,000 ತಗೊಂಡು ಕೊಡ್ತೇವೆ. ಟೆಂಡರ್ ಮುಖಾಂತರ ತಗೊಳ್ಳಿ. ಒಬ್ಬನ್ ತಗೊಂಡು ಹೋಗ್ಬೇಕು ಬಿಟ್ಟ ನಮಗೆ ಅನ್ಯಾಯ ಆಗತೈತಿ. ನಾವು ಫಿಕ್ಸ್ಡ್ ತೆಗೆದಂಗೆ ಎಲ್ಲಾರು ಅಂಗಡಿಗೆ ಕೈ ಚೀಲ ಹಿಡ್ಕೊಂಡು ಹೋಗುವಂತ ಸಮಸ್ಯೆ ಬೇಡ. ನಾವು ಮಾರ್ಕೆಟ್ನ ಬಂದು ಕುಂತ್ರೆ ರೈತರಿಗೆ ಬೆಲೆ ಸಿಗುವಂಗ ಎಲ್ಲಾ ಪ್ರಮುಖರು, ಆಫೀಸರು, ದಲಾಲರು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ. ಇದಕ್ಕಿಂತ ಹೆಚ್ಚಿನ ಏನಿಲ್ಲ.